ಒಂದು ಚೂರು ಕಹಿ ಇಲ್ಲ. ಸೀರಿಯಸ್ ಸಕ್ಕತ್ತಾಗಿದೆ ಮಮ್ಮಿ. ಅಷ್ಟೊಂದು ಚೆನ್ನಾಗಿರುತ್ತೆ. ಇದು ಕಹಿ ಇರೋದ್ರಿಂದ ಹುಳಿ ಜಾಸ್ತಿ ಹಾಕೋಬೇಕು. ಶುಗರ್ ಪೇಷಂಟ್ಸ್ಗಂತೂ ನಂಬರ್ 1 ರೆಮಿಡಿ. ನಂಗೆ ಆಗ್ಲಿಕ್ಕೆ ಪಲ್ಯ ಮಾಡಿದಾಗೆಲ್ಲ ನಿಮ್ಮ ಅಮ್ಮನೇ ನೆನಪಾಗೋದು. ಹಾಯ್, ಇವತ್ತು ನಾವು ಆಗ್ಲಿಕ್ಕೆ ಪಲ್ಯ ಮಾಡ್ತಾ ಇದೀವಿ. ಎಲ್ಲರ ಮನೇಲೂ ಮಾಡ್ತಾರೆ, ಆದ್ರೆ ಕಹಿ ಬರಬಾರ್ದು ಅಂತ ಅಂದ್ರೆ ನಮ್ಮ ಅಮ್ಮನ ಹತ್ರ ಸ್ವಲ್ಪ ಟ್ರಿಕ್ಸ್ ಇದೆ ಗಾಯ್ಸ್, ಅದನ್ನ ತೋರಿಸ್ಕೊಡ್ತೀನಿ. ನಮ್ಮ ಮನೇಲಿ ನನಗೆ, ನಮ್ಮ ಅಮ್ಮನಿಗೆ, ಆ್ಯಕ್ಚುಲಿ ನಮ್ಮ ಅಜ್ಜಿಗೆ ತುಂಬ ಇಷ್ಟ ಆಗ್ಲಿಕ್ಕೆ ಪಲ್ಯ ಅಂದರೆ. ನಾವೆಲ್ಲರೂ ತಿಂತೀವಿ ಆಗ್ಲಿಕ್ಕೆ ಪಲ್ಯ. ಸೊ ನಮ್ಮಮ್ಮ ಇವತ್ತು ಆಗ್ಲಿಕ್ಕೆ ಪಲ್ಯ ಮಾಡ್ತಾರೆ, ಅದನ್ನು ತೋರಿಸ್ತೀನಿ ಬನ್ನಿ. ಹೆಂಗಿದೆ ನನ್ನ ಹೇರ್ ಸ್ಟೈಲು? ಚಿಕ್ಕ ಚಿಕ್ಕಾಜಿಂಗ್ ಏನಿಲ್ಲ, ನನಗೆ ಹಿಂಗೆ ಅಂದ್ಕೊಂಡು ಹೊಳಿತಾರದೆ ನೋಡಿ. ಹಂಗೆ ಸಡನ್ನಾಗಿ ಕುತ್ಕೊಬಿಡುತ್ತೆ ಜುಟ್ಟು, ಬಾಚ್ಕೊಳ್ಳೋದೇ ಏನಿಲ್ಲ. ಈ ಕೈ ಇಟ್ಕೊಂಡು ನನಗೆ ಬಾಚ್ಕೊಳ್ಳೋಕ್ಕೂ ಆಗಲ್ಲ, ಅದಕ್ಕೆ ಹಿಂಗೆ ಅಂದ್ಕೊಂಬಿಡ್ದು ಹಂಗೆ ಸೆಟ್ ಆಗೋಯ್ತದೆ. ಬನ್ನಿ, ಆಗ್ಲಿಕ್ಕೆ ಪಲ್ಯ, ನಮ್ಮಮ್ಮನ ಸ್ಪೆಷಲ್ ಆಗ್ಲಿಕ್ಕೆ ಪಲ್ಯ ತೋರಿಸ್ತೀನಿ ಬನ್ನಿ. ಇಷ್ಟೊತ್ತಿಗೆ ಎಷ್ಟು ಚೆನ್ನಾಗಿ ಮುದ್ದು ಮಾಡ್ತಿದ್ರು ಅಂದರೆ ಇವಾಗ ನೋಡಿ ಕಿತ್ತಾಡ್ತಾರ ನೋಡಿ. ಸ್ವಲ್ಪ ಬೇಗ ಇವನು ಹೋಯ್ತಾವ ಇವಾಗ ಹೊಡಿಯೋಕ್ಕೆ. ಬೇಡ ಕಣೋ ಬೇಬಿ, ಬೇಡ ಕಣೋ ಬೇಬಿ, ಬಿಟ್ಲು 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 ಮೂತಿಗೆ ಹಾಕೊಂಡು. ಯಾಕೆ ಮೂರು ಜನ ಫೈಟಿಂಗ್ ಬಿದ್ದಿದ್ದೀರಾ? ಯಾಕೆ ಗೌರಿ, ಯಾಕೆ ಚೆರಿ ಇಷ್ಟೊತ್ತು ನೆಕ್ಕಿಸ್ಕೊಂಡಲ್ಲ ಇವಳ ಹತ್ರ? ಯಾಕೆ ಕಿತ್ತಾಡ್ಬಿಟ್ರಿ 1 ಸೆಕೆಂಡಲ್ಲಿ 3 ಜನ? ಬೇಬಿ ನೀನು ಮುಚ್ಕೊಂಡು ಮಲಗಿದೆ ತಾನೆ, ಮಲಿಕೋಬೇಕು. ಲೇಡೀಸ್ ಜಗಳಕ್ಕೆ ಹೋದ್ರೆ ನೀನೇ ಗಂಡಸ್ರೆ ಹೊಡ್ಸ್ಕೊಳ್ಳೋದು. ಅಮಾಯಕ್ ನನ್ನ ಮಗ ನೀನು. ಇವನು ಎಂಥವನು ಗೊತ್ತಾ? ಈ ನನ್ನ ಮಗ ಇಬ್ರಿಗೂ ಇವನೇ ಫಾದರು, ಆದರೆ ಫೇವರಿಸಮು ಜಾಸ್ತಿ ಇವನ ಮೇಲೆ. ಇವಳಿಗೆ ಯಾರೇನು ಮಾಡಂಗಿಲ್ಲ, ಇವನು ಬಂದ್ಬಿಟ್ಟು ಅವ್ರಿಗೆ ಹೊಡಿತಾನೆ. ಚೆರಿಗೆ ಯಾರು ಅಟ್ಯಾಕ್ ಮಾಡಂಗಿಲ್ಲ, ಹೊಡಿಯಂಗಿಲ್ಲ, ಬೈಯಂಗಿಲ್ಲ. ಇವನು ರಕ್ಷಣೆಗೆ ನಿಂತ್ಕೊಬಿಡ್ತಾನೆ. ಡ್ಯಾಡಿ ಲಿಟಲ್ ಪ್ರಿನ್ಸಸ್ ಅಲ್ವಾ ಇವಳು, ಅದಕ್ಕೆ. ಗೌರ, ಯಾಕೆ ಗೌರ? ಆದ್ರೂ ನಿಮ್ಮ ಅಪ್ಪಂಗೆ ಹೊಡೆದಲ್ಲ ಇವತ್ತು. ಯಾಕೆ ಹೊಡೆದೆ ನಿಮ್ಮ ಅಪ್ಪಂಗೆ? ಸರಿಯಾಗಿ ಕಪ್ಪಳ ಮೇಲೆ ಹೊಡೆದಲ್ಲೇ. ಹೆಚ್ಕೊಂಡ್ಬಿಟ್ಟು ಅರಿಶಿನ ಹಾಕಿ ಒಂದು 10 ನಿಮಿಷ ನೆನೆಸಿದ್ದೆ. ಯಾಕಂದರೆ ಬ್ಯಾಡ್ ಬ್ಯಾಕ್ಟೀರಿಯಾ ಇರ್ಬೋದು, ಕಹಿ ಅಂಶ ಇರ್ಬೋದು, ಎಲ್ಲನೂ ಹೋಗುತ್ತೆ. ಯಾಕಂದರೆ ನಾವು ಇದನ್ನೆಲ್ಲ ಕ್ಲೀನಾಗಿ ಹೈಜಿನಿಕ್ಕಾಗಿ ಎಷ್ಟು ಕಷ್ಟ ತೊಳೆಯೋದಕ್ಕೆ. ಅದಕ್ಕೆ ಏನು ಮಾಡ್ತೀವಿ, ಚೆನ್ನಾಗಿ ಅರಿಶಿನ ಹಾಕ್ಬಿಟ್ಟು ಇಟ್ಟಿರ್ತೀನಿ. 10 ನಿಮಿಷ ಆದಮೇಲೆ ಚೆನ್ನಾಗಿ ತೊಳೆದ್ರೆ ಈ ಕಲರ್ ಇರುತ್ತೆ. ಇವಾಗ ಕಹಿ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಕಹಿ ಹೋಗ್ಬೇಕಂದ್ರೆ ಅಡಿಗೆ ಮಾಡಿ ತೋರಿಸ್ತೀನಿ. ಬಾಂಡಲಿಗೆ ಎಣ್ಣೆಯನ್ನು ಬಿಟ್ಟುಕೊಳ್ಳಿ. ಓಕೆ, ಮಾಡಕ್ಕೆ ಅಮ್ಮ ಎಷ್ಟಾಗ್ಲಿಕ್ಕೆ ಹಾಕಿರೋದು ಇದು? 2 ಆಗ್ಲಿಕ್ಕೆ. ಯಾಕಂದ್ರೆ ನಮ್ಮ ಅಪ್ಪ ತಿನ್ನಲ್ಲ, ನಾನು ನಮ್ಮ ಮಮ್ಮಿ ಇಬ್ಬರು ತಿನ್ನೋದು. ಆಗ್ಲಿಕಾಯಿ, ಈರುಳ್ಳಿ, ಟೊಮಾಟೊ, ಕೊತ್ತಂಬರಿ, ಬೆಲ್ಲದ ಪಾಕ, ಉಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಆಮೇಲೆ ರೆಡ್ ಚಿಲ್ಲಿ ಪೌಡರ್ ಅಷ್ಟೇ. ಎಣ್ಣೆ ಕಾಯ್ತು. ಈಗ ಒಗ್ಗರಣೆಯನ್ನು ಹಾಕಿ. ಈರುಳ್ಳಿ, ನಂಗೆ ಆಗ್ಲಿಕ್ಕೆ ಪಲ್ಯ ಮಾಡಿದಾಗೆಲ್ಲ ನಿಮ್ಮ ಅಮ್ಮನೇ ನೆನಪಾಗೋದು. ತುಂಬಾ ಇಷ್ಟಪಡೋರು. ಚಪಾತಿ ಮಾಡಿ ಆಗಲಿಕ್ಕೆ ಪಲ್ಯ, ಬೇಳೆ ಸಾರಿಗೆ ಆಗ್ಲಿಕ್ಕೆ ಪಲ್ಯ ಮಾಡೋರು. ಅವ್ರು ಜಾಸ್ತಿ ಆಗಲಿಕ್ಕೆ ತಿನ್ನೋರು. ಮತ್ತೆ ಕಹಿ ಅಂಶ ಆರೋಗ್ಯಕ್ಕೆ ಒಳ್ಳೆ ಸುಂದರ ಬೈಯೋರು. ಶುಗರ್ ಪೇಷಂಟ್ಸ್ಗಂತೂ ನಂಬರ್ 1 ರೆಮಿಡಿ. ಹಾಗಲಕಾಯಿ ತುಂಬಾ ಎಳೆಯಾಗಿದ್ರೆ ಹಾಗೆ ತಿನ್ನೋರು ತೊಳ್ಕೊಂಡು. ನಿಮ್ಮಮ್ಮನ ತುಂಬಾ ತುಂಬಾ ಒಂಥರ ಡಯಟ್ ಕಾನ್ಶಿಯಸ್ ಅಂತೀವಿ, ಹಾಗೆ ಇದ್ರು. ಚೆನ್ನಾಗಿ ಇದು ಮಾಡ್ತಾ ಇದ್ರು. ಹಸಿನೇ ತಿನ್ನೋರು, ಅವ್ರಿಗಿಷ್ಟ. ಕಹಿ ಇಲ್ವಮ್ಮ ಅಂದ್ರೆ ಎಳೆಕಾಯಿ ಅಷ್ಟು ಕಹಿ ಬರಲ್ಲ ಕಣೆ ಅನ್ನೋರು. ಆಯ್ತು, ಈರುಳ್ಳಿ, ಟೊಮಾಟೊ. ಇದು ಕಹಿ ಇರೋದ್ರಿಂದ ಹುಳಿ ಜಾಸ್ತಿ ಹಾಕೋಬೇಕು. 4 ಟೊಮೆಟೊ ಹಾಕೊಂಡಿದ್ದೀನಿ. ಹುಳಿ ಜಾಸ್ತಿ ಹಾಕೋಬೇಕು, ಯಾಕಂದ್ರೆ ಕಹಿ ಅಂಶನ ಕಡಿಮೆ ಮಾಡುತ್ತೆ, ಬ್ಯಾಲೆನ್ಸ್ ಮಾಡುತ್ತೆ. ಹಾಗಲಕಾಯಿ ಕಹಿ ಬರಬಾರ್ದು ಅಂದ್ರೆ ಟಿಪ್ಸ್ ನಂಬರ್ 1, ಹುಳಿ ಅಂಶ ಜಾಸ್ತಿ ಇರಬೇಕು. ಇದಕ್ಕೆ ಹುಣಸೆಹಣ್ಣು ಕೂಡ ಹಾಕೋಬಹುದು ಬೇಕಾದ್ರೆ. ನಮ್ಗೆ ಸಾಕು ಒಂದೊತ್ತಿಗೆ. ಇಷ್ಟೊಂದು ಹೆವಿ ಆಗ್ಬಿಡತ್ತೆ ಎಲ್ಲ. ಈಗ ನಾನೇನು ಗ್ರೇವಿ ತರ ಮಾಡ್ತಾ ಇಲ್ಲ, ಪಲ್ಯ ತರ ಡ್ರೈ ಆಗಿ ಮಾಡ್ತಾ ಇರೋದು. ಅರಿಶಿನ ಕಲಸಿರೋದಕ್ಕೆ ಇವಾಗ ಎಕ್ಸ್ಟ್ರಾ ಏನು ಅರಿಶಿನ ಹಾಕೋದೇನು ಬೇಡ. ನೋಡಿ, ಇದೇ ಎಲ್ಲೋ ಇಶ್ಯೂ ಇದೆ, ಸಾಕು. ಅರಿಶಿನ ನೆನೆಸಿಟ್ಟಿದ್ರೆ ಕಲರ್ ಆಗಿದೆ. ಇವಾಗ ಸ್ವಲ್ಪ ಉಪ್ಪು ಹಾಕೋತೀನಿ. ತುಂಬಾ ಟೈಮ್ ಆಗಿದೆ ಆಕ್ಚುಲಿ. ನಾವು ಹಾಗಲಕಾಯಿ ಪಲ್ಯ ತಿಂದು ಚಪಾತಿ ಬೆಸ್ಟ್ ಕಾಂಬಿನೇಷನ್. ಇವಾಗ ಹಾಗಲಕಾಯಿ ಚಿರ ಬೇಯಿಸಿಲ್ಲ, ಇದ್ರಲ್ಲೇ ಬೇಯಿಸ್ತೀನಿ. ಇವಾಗ ನೆನೆ ಹಾಕಿದ್ದೆ ಅಷ್ಟೇ, ನೀನು ಅರ್ಶಿನ ನೀರಲ್ಲಿ ನೆನೆ ಹಾಕಿರೋದಷ್ಟೇ. ನೀರೇನಿಲ್ಲ,
ಚೆನ್ನಾಗಿ ಅದು ಹಾಗಲಕಾಯಿ ತೊಳೆದ್ಬಿಟ್ಟು ಅರ್ಶಿನ ಹಾಕಿ ಕಲಸಿ ಇಡ್ಬೇಕು ಅಷ್ಟೇ ಸ್ವಲ್ಪ ಹೊತ್ತು. ಸೊ ಆಗ್ಲಿಕಾಯಿನ ವಾಶ್ ಮಾಡ್ಬಿಟ್ಟು ಅರ್ಶನ ಹಾಕ್ಬಿಟ್ಟು 1 hour ಕಲ್ಸಿಡ್ಬೇಕು. 1 hour ನೀರಾಗ ಎಷ್ಟೊತ್ತು ಹಾಕಿದ್ರು ತುಂಬಾ ಒಳ್ಳೇದೇನೆ. ಆಮೇಲೆ ತೊಳೆದು ಬಿಡ್ಬೇಕು. ಕೆಲವರು ಅರ್ಶಿನ ತೊಳೆಯೋದೇ ಇಲ್ಲ, ಹಾಗೆ ಡೈರೆಕ್ಟ್ ಆಗು ಮಾಡ್ತಾರೆ. ನಾನೊಂದ್ಸಲ ತೊಳಿತೀನಿ, ತುಂಬಾ ಎಲ್ಲೋ ಆಗ್ಬಿಡತ್ತೆ. ಚೆನ್ನಾಗಿ ಬೇಯಬೇಕಾ, ಒಂದು 15 ನಿಮಿಷ ಚೆನ್ನಾಗಿ ಬೇಕು, ಸಾಫ್ಟ್ ಆಗ್ಬಿಡ್ಬೇಕು. ಸ್ವಲ್ಪ ನೀರ್ ಹಾಕೊಳ್ಳಿ, ಬೇಯಬೇಕದು. ಸ್ವಲ್ಪ ನೀರ್ ಹಾಕೊಂಡು ಮುಳುಗಷ್ಟೇ, ಜಾಸ್ತಿ ಹಾಕೋಬಾರ್ದು, ಗ್ರೇವಿ ಆಗ್ಬಿಡತ್ತೆ. ಆಮೇಲೆ ಮುಚ್ಚಿಟ್ಬಿಟ್ರೆ ಬೆಂದಾಯ್ತು. ಇವಾಗ ಖಾರದ ಪುಡಿ, ರೆಡ್ ಚಿಲ್ಲಿ, ಮೆಣಸಿನ್ಕಾಯಿ ಹಾಕಂಗಿಲ್ವಾ? ಮೆಣಸಿನ್ಕಾಯಿ ಇದಕ್ಕೆ ಹಾಕದೇ ಇಲ್ಲ, ಈ ಖಾರಕ್ಕೆ ಜಾಸ್ತಿನೇ ಬೇಕು. ಖಾರದ ಪುಡಿನೇ ಬೇಕು. ರೆಡ್ ಚಿಲ್ಲಿ, ಗ್ರೀನ್ ಚಿಲ್ಲಿ ಎಲ್ಲ ಪೌಡರೇ ಹಾಕ್ಬೇಕು. ಚೆನ್ನಾಗಾಗಿದೆ. ಇದು ಫ್ರೈ ಆದ್ಮೇಲೆ ನೋಡಿ ಇವಾಗ ಹಾಕ್ತಾ ಇದ್ದೀನಿ. ಜಾಸ್ತಿ ಬೆಲ್ಲ ಹಾಕಿ ಏನು ತೊಂದರೆ ಇಲ್ಲ, ಹೆಲ್ದಿನೇ. ನಾನು ಹಾಕ್ತೀನಿ ನೋಡಿ ಬೆಲ್ಲದ ಪಾಕ. ಮಮ್ಮಿ ಅಷ್ಟೊಂದು ಎಷ್ಟು ಚೆನ್ನಾಗಿರುತ್ತೆ, ಸುಂಡೋಗ್ಬಿಡುತ್ತೆ. ಎಷ್ಟಿದೆ, 4 ಸ್ಪೂನ್ ಹಾಕಿದ್ದೀನಿ ಅಷ್ಟೇ, ನಿಮ್ಗೆ ಕಾಣುತ್ತಷ್ಟೇ. ನೋಡಿ ಬೆಲ್ಲ ಹಾಕಿದ ತಕ್ಷಣ ಎಂಥ ಬ್ಯೂಟಿಫುಲ್ ಕಲರ್ ಬರ್ತಾ ಇದೆ. 4 ಸ್ಪೂನ್ ಬೆಲ್ಲ, ಇಲ್ಲಾಂದ್ರೆ ಬೆಲ್ಲದ ಪೀಸ್ ಹಾಕ್ಬೋದು. ನಾವು ಸೋಸ್ ಇಟ್ಕೊಂಡಿದ್ದೀನಿ, ಲಿಕ್ವಿಡ್ ಹಾಕಿದ್ದೀನಿ ಅಷ್ಟೇ. ಹೊಂದ್ಕೊಳ್ಳಿ ಸ್ವಲ್ಪ. ಆಮೇಲೆ ಕೊತ್ತಂಬರಿ ಸೊಪ್ಪು, ನನ್ನ ಫೇವ್ರೇಟ್. ಫುಲ್ಲು ಈ ನೀರಿನ ಅಂಶ ಇದೆಲ್ಲ, ಬೆಲ್ಲದ ಅಂಶ ಫುಲ್ಲು ಡ್ರೈ ಆಗೋಗುತ್ತೆ. 2 ನಿಮಿಷ ಬಿಟ್ಬಿಟ್ರೆ ಕಾರ್ಯಕ್ರಮ ಮುಕ್ತಾಯ. ಸೊ ಟಿಪ್ಸ್ ನಂಬರ್ 1, ಕಹಿ ಬರಬಾರ್ದು ಅಂದ್ರೆ ಹುಳಿ ಜಾಸ್ತಿ ಹಾಕ್ಬೇಕು. ಟಿಪ್ಸ್ ನಂಬರ್ 2, ಖಾರ ಜಾಸ್ತಿ ಹಾಕ್ಬೇಕು. ಟಿಪ್ಸ್ ನಂಬರ್ 3, ಬೆಲ್ಲದ ಪಾಕ ಹಾಕ್ಬೇಕು. ಅವಾಗ ಆಗ್ಲಿಕಾಯಿ ಪಲ್ಯ ಕಹಿ ಬರಲ್ಲ, ಎಲ್ಲರೂ ಹಾಕ್ಬೇಕು. ಬೆಲ್ಲ ಇಷ್ಟುದ್ದ ಹಾಕ್ಬೇಕು. ಸಕ್ಕರೆ ಹಾಕಂಗಿಲ್ವಾ? ಸಕ್ಕರೆ ಹಾಕಿರೋ ಎಫೆಕ್ಟೇ ಇಲ್ಲ. ಅಲ್ಲ, ನಾನು ಕೇಳ್ತಿರೋದು ಆಪ್ಷನ್ಸ್. ಬೆಲ್ಲನೇ. ಓಕೆ, ಸೊ ಆಗ್ಲಿಕಾಯಿ ಪಲ್ಯ ಇದೇನೆ. ಇವಾಗ ನೆಕ್ಸ್ಟ್ ನಾನು ತಿನ್ಬಿಟ್ಟು ಹೇಳ್ತೀನಿ ಗಾಯ್ಸ್. ಇವಾಗ ಆಗ್ಲಿಕಾಯಿ ಪಲ್ಯ ತಿಂತಾ ಇದೀನಿ ಗಾಯ್ಸ್. ಮಕ್ಕ ಹಿಂಡಿದ್ರೆ ಚೆನ್ನಾಗಿಲ್ಲ ಅಂತ, ಕಣ್ಣೆಲ್ಲ ಅಳಿಸಿ ಚೆನ್ನಾಗಿದೆ ಅಂತ ನೋಡಿ. ಒಂದು ಚೂರು ಕಹಿ ಇಲ್ಲ. ಸೀರಿಯಸ್ಲಿ ಸಕ್ಕತ್ತಾಗಿದೆ. 2 ಚಪಾತಿ ತಿಂತೀನಿ, 3 ಚಪಾತಿ ತಿಂತೀನಿ ನಾನು. ಓ ಸೂಪರ್ ಆಗಿದೆ, ಒಂಚೂರು ಕಹಿ ಇಲ್ಲ. ನೀವು ಆಗ್ಲಿಕಾಯಿ ತಗೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಳೆದು ರಾಮ ಬಾಯ್ ಮುಚ್ಚ, 1 ನಿಮಿಷ ವಿಡಿಯೋ ಮಾಡ್ತಾವಳೆ. ನೀವು ಆಗ್ಲಿಕಾಯಿ ತಗೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಳೆದು ಗ್ರೀನಿಶ್ ಆಗಿರೋ ತಗೋಬೇಕಲ್ವಮ್ಮ ಯಾವತ್ತೂ. ಯಾವ್ದಾದ್ರು ಸರಿ, ಗ್ರೀನ್ ಇರುತ್ತೆ, ಲೈಟ್ ಆಗಿ ಪೀಚ್ ಕಲರ್ ಗ್ರೀನ್ ಇರುತ್ತೆ. ಈ ತರ ಆಗ್ಲಿಕಾಯಿ ಪಲ್ಯ ತಿನ್ನೋರು ಕಮ್ಮಿ ಈ ಕಾಲದಲ್ಲಿ. ಮಕ್ಕಳು ಆಗ್ಲಿಕಾಯಿ ಅಂದ್ರೆ ಓಡೋಯ್ತಾರೆ, ನಾವು ಹಿಂಗೆ ತಿನ್ಬೇಕು ಪಲ್ಯ ತರ. ಸೂಪರ್ ಇದೆ, ನಿಜವಾಗ್ಲೂ ಸೂಪರ್ ಇದೆ. ಇನ್ನೊಂದು ಡ್ರಾಪ್ ಕಹಿ ಇಲ್ಲ. ಎಮಿ. ಟ್ರೈ ಮಾಡಿ, ಕಮೆಂಟಲ್ಲಿ ಹೇಳಿ.